ನಮಸ್ಕಾರ, ಪಿಂಕು ಪ್ರೇರಣಾ ಪಾಕಶಾಲೆಗೆ ಸ್ವಾಗತ. ನಾವಿಂದು ಕೂಟ್ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಹಿಂದಿನ ವಿಡಿಯೋನಲ್ಲಿ ಕಿಚಡಿಯನ್ನು ತೋರಿಸಿದ್ದೆ. ಕಿಚಡಿ ಅನ್ನೋ ಜೊತೆಗೆ ಈ ಕೂಟನ್ನ ಮಾಡ್ತಾರೆ. ಮೊದಲಿಗೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ ಹಾಕಬೇಕು. ಸಾಸಿವೆ ಸಿಡಿಯೋ ಅಷ್ಟರಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಕಾಯಿ ತುರಿ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಉರ್ಗಡ್ಲೆ ಮತ್ತು ಸಾಂಬಾರು ಪುಡಿನ ಹಾಕಿ ನುಣ್ಣಗೆ ರುಬ್ಕೊಬೇಕು. ನಂತರ ಸಾಸಿವೆ ಸಿಡ್ದಾದ್ಮೇಲೆ ಒಣಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ ಅದನ್ನು ಹುರ್ಕೊಂತ ಬರಬೇಕು. ಈರುಳ್ಳಿ ಹೊಂಬಣ್ಣಕ್ಕೆ ಬರೋ ತನಕ ಚೆನ್ನಾಗಿ ಅದನ್ನು ಹುರಿಬೇಕು. ಇದು ಹುರಿದ ನಂತರ ಟೊಮೆಟೊನ ಅದಕ್ಕೆ ಹಾಕಬೇಕು. ಈರುಳ್ಳಿ ಟೊಮೆಟೊ ಬೆಂದ ನಂತರ ಹೆಚ್ಚಿಟ್ಕೊಂಡಿರೋಂಥ ಎಲ್ಲ ತರಕಾರಿಗಳನ್ನು ಸೇರಿಸ್ಬೇಕು. ಕ್ಯಾರೆಟು, ಆಲೂಗೆಡ್ಡೆ, ಬಾಳೆಕಾಯಿ ಮತ್ತು ಗೆಣಸು ಇಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಂತ ಬರಬೇಕು. ಎಣ್ಣೆಲೆ ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಹುರಿಬೇಕು. ನಂತರ ಇದಕ್ಕೆ ಬದನೆಕಾಯಿ, ಬೀನೀಸು, ಅವರೆಕಾಳು ಮತ್ತು ಕುಂಬಳಕಾಯಿ ಎಲ್ಲ ತರಕಾರಿನೂ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಅದನ್ನು ಎಣ್ಣೆಲೆ ಹುರಿಬೇಕು. ನಂತರ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಸೇರಿಸ್ಬೇಕು. ಅದನ್ನು ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಶ್ರಣ ಮಾಡಬೇಕು. ಮಿಕ್ಸರ್ ಜಾರಲ್ಲಿ ಉಳಿದಿರೋಂಥ ಖಾರ ಎಲ್ಲ ಸ್ವಲ್ಪ ನೀರು ಹಾಕಿ ಅದಕ್ಕೆ ಹಾಕೊಬೇಕು. ಈಗ ನೀಟಾಗಿ ಎಲ್ಲನೂ ಒಂದು ಸಲ ಮಿಶ್ರಣ ಮಾಡಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಬೇಕು. ಉಪ್ಪನ್ನು ಇದಕ್ಕೆ ಸೇರಿಸಿ ನೀಟಾಗಿ ಒಂದು ಸಲ ಮಿಶ್ರಣ ಮಾಡಬೇಕು. ಹೀಗೆ ಮಿಶ್ರಣ ಮಾಡಿದ ನಂತರ ಅದನ್ನು ಕುದಿಯೋದಕ್ಕೆ ಬಿಡಬೇಕು. ಈ ಕೂಟು ಕಿಚಡಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅಷ್ಟೇ ಅಲ್ಲದೆ ಇದನ್ನು ಚಪಾತಿ ಜೊತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಒಂದು ಸಲ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಈಗ ಇದು ಕುದೀತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ರುಚಿಯಾದ ಮತ್ತು ಸವಿಯಾದ ಕೂಟ್ ತಿನ್ನೋದಕ್ಕೆ ಸಿದ್ಧ. ಇದನ್ನು ಕಿಚಡಿ ಅನ್ನೋದ ಜೊತೆ ತಿನ್ಬೋದು. ನಮಸ್ಕಾರ, ಧನ್ಯವಾದಗಳು.